ರಾಮಾಚಾರಿ ಸೀರಿಯಲ್ ಕಿಟ್ಟಿಗೆ ಎಲ್ಲ ಸತ್ಯ ಈಗ ಅರ್ಥ ಆಗಿದೆ. ಆದರೆ ಚಾರು ಕಷ್ಟ ಮಾತ್ರ ತಪ್ಪಿದ್ದಲ್ಲ. ಒಂದಷ್ಟು ಜನ ರೌಡಿಗಳು ಅಟಗಿಸಿಕೊಂಡು ಬಂದರೂ ಸಹ ಚಾರು ಆಗಾಗ ರಾಮಾಚಾರಿಯನ್ನು ಜೋಪಾನವಾಗಿ ಕರೆದುಕೊಂಡು ಹೋಗುತ್ತಿರುತ್ತಾಳೆ. ಇದಕ್ಕೆ ಒಂದು ಮುಖ್ಯ ಕಾರಣವೂ ಇದೆ. ಅದೇನೆಂದರೆ ರಾಮಾಚಾರಿಯನ್ನು ಕಿಟ್ಟಿ ಬಂದು ಕಾಪಾಡಿದ್ದಾನೆ. ಆದರೆ ಈ ವಿಷಯ ಅವಳಿಗೆ ತಿಳಿದಿಲ್ಲ. ಕಾಪಾಡಲು ಯಾರೋ ಬಂದಿದ್ದಾರೆ, ಆದರೆ ಅವರು ಯಾತಕ್ಕಾಗಿ ಬಂದಿದ್ದಾರೆ ಅನ್ನೋದು ಅವಳಿಗೆ ಅರ್ಥವಾಗಲಿಲ್ಲ. ಸದ್ಯ ಅವಳ ಮನಸ್ಸಿನಲ್ಲಿ ಇರೋದು ತನ್ನ ಗಂಡನನ್ನು ಹೇಗಾದರೂ ಮಾಡಿ ಕಾಪಾಡಬೇಕು ಎಂಬುದಷ್ಟೇ ಆಗಿತ್ತು. ಅವಳು ಅದನ್ನೇ ಮಾಡುತ್ತಾ ಇದ್ದಾಳೆ. ಕಾಪಾಡಲು ಯಾರೋ ಬಂದಿದ್ದಾರೆ, ಆದರೆ ಅವರು ಯಾತಕ್ಕಾಗಿ ಬಂದಿದ್ದಾರೆ ಎಂದು ಅವಳಿಗೆ ತಿಳಿಯುವುದಿಲ್ಲ. ನಿನ್ನ ಕಾಪಾಡಲು ಬಂದ ಆ ಪುಣ್ಯಾತ್ಮ ಯಾರು? ಅರ್ಜೆಂಟ್ನಲ್ಲಿ ಅವರ ಮುಖ ನೋಡೋಕ್ಕೂ ಆಗಿಲ್ಲ. ಇನ್ನು ನಮ್ಮ ದಾರಿಗೆ ಯಾರು ಅಡ್ಡ ಬರಲ್ಲ, ನಾವು ಗುರೂಜಿ ಹತ್ರ ತಲುಪ್ತೀವಿ ಎಂದು ಅವಳು ಹಿಂದಿರುವಾಗ ರಾಮಾಚಾರಿ ಹತ್ತಿರ ಮಾತನಾಡುತ್ತಾ ಗಾಡಿ ಓಡಿಸುತ್ತಾಳೆ. ಅದ್ಯಾರೇ ಆಗಿರಲಿ, ಚೆನ್ನಾಗಿರಲಿ, ಆ ದೇವರು ಯಾವುದೋ ರೂಪದಲ್ಲಿ ಬರ್ತಾನೆ. ಆ ಭಗವಂತನೇ ಬಂದು ನಿನ್ನ ಕಾಪಾಡಿದ್ದಾನೆ ಅನಿಸುತ್ತೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಗುರಿ ತಲುಪುತ್ತೇವೆ ಎಂದು ಅವಳು ಸಮಾಧಾನ ಮಾಡಿಕೊಳ್ಳುತ್ತಾ ಮುಂದೆ ಸಾಗುತ್ತಾ ಇರುತ್ತಾಳೆ. ಆದರೂ ಅವರನ್ನೊಮ್ಮೆ ನೋಡಬೇಕಿತ್ತು ಅಂದುಕೊಳ್ಳುತ್ತಾಳೆ. ಅವರು ಯಾರಿಗಾರು ಒಬ್ಬರಿಗಾರು ಕಂಡಿದ್ರೆ ಒಂದು ಧನ್ಯವಾದವರು ಹೇಳ್ಬೋದಿತ್ತು, ಆದರೆ ಅದು ಆಗಲೇ ಇಲ್ಲ ಅಂತ ತನ್ನಷ್ಟಕ್ಕೆ ಅಂದುಕೊಂಡು ಗಾಡಿ ಓಡಿಸ್ತಾ ಇರುತ್ತಾಳೆ. ಆದರೆ ಈಗ ನಿನ್ನ ಜೀವ ಉಳಿಸೋದು ಮುಖ್ಯ, ಮತ್ತೆ ಯಾವುದಾದರೂ ಅವರು ನನ್ನ ಎದುರು ಬಂದರೆ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ಅಂತಾಳೆ. ಇಷ್ಟು ದಿನ ನಾನು ಮನೆಯಲ್ಲಿರೋದು ಅತ್ತಿಗೆ ಗೊತ್ತಿತ್ತಾ? ಅಣ್ಣ ಗೊತ್ತಿಲ್ಲದೆ ಶಿಕ್ಷೆ ಅನುಭವಿಸ್ತಾ ಇಲ್ಲ. ಅವನಿಗೂ ಎಲ್ಲ ಈ ಮೊದಲೇ ಗೊತ್ತಿತ್ತು ಅನ್ನೋ ಸತ್ಯ ಈಗ ಕಿಟ್ಟಿಗೆ ಗೊತ್ತಾಗಿದೆ. ಅವನು ಅದಕ್ಕಾಗಿ ತುಂಬ ಬೇಸರ ಮಾಡಿಕೊಂಡಿದ್ದಾನೆ. ತನ್ನ ಗಂಡನಿಗೆ ತೊಂದರೆ ಆಗ್ತಾ ಇದೆ ಅಂದರೆ ಯಾವ ಹೆಂಡತಿನೂ ಸುಮ್ಮನೆ ಇರೋದಿಲ್ಲ. ಆದರೆ ಅತ್ತಿಗೆ ನನಗೆ ಮಾತ್ರ ಒಂದು ಬೈಗುಳ ಹೇಳದೆ ಅದು ಹೇಗೆ ಇಷ್ಟು ದಿನ ಸಹಿಸಿಕೊಂಡು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಅವನಿಗೆ ಬೇಸರ ಉಂಟಾಗುತ್ತದೆ. ನನಗೋಸ್ಕರ ಸಾವಿನ ಬಾಗಿಲನ್ನು ಮುಟ್ಟಿ ಬಂದಿದ್ದಾನೆ. ಆದರೆ ಎಷ್ಟು ತ್ಯಾಗ ಮಾಡಿದ್ದಾನೆ. ನೀನು ತಪ್ಪು ಮಾಡಿದ್ದೀಯ ಅಂದಿಲ್ಲ ಅಂದರೆ ಅಣ್ಣ ಅದಕ್ಕೆ ನನ್ನ ಬಗ್ಗೆ ಅಸಹ್ಯ ಪಡಲೇ ಇಲ್ಲ. ಅಣ್ಣ ಅದಕ್ಕೆ ಈ ಪಾಪಿಗೋಸ್ಕರ ನೀವು ಇಷ್ಟೆಲ್ಲ ಸಹಿಸಿಕೊಂಡ್ರ, ಇಷ್ಟೆಲ್ಲ ನೋವು ಅನುಭವಿಸಿದ್ರೆ ಅಂತ ಕಿಟ್ಟಿ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಾನೆ. ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.